ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮೊದಲಿಗೆ ಇಲ್ಲಿ ವಿದ್ಯಾರಣ್ಯಪುರದಲ್ಲಿ ನೆಲೆಯಾಗಿ ನಿಂತಿರುವ ವಿದ್ಯಾಗಣಪತಿ ದೇವಸ್ಥಾನ, ಇದು ಸುಮಾರು 1984ರಲ್ಲಿ ಈ ದೇವಸ್ಥಾನ ಉದ್ಘಾಟನೆಯಾಗಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ಬೆಂಗಳೂರು ಸೌತಲ್ಲಿ ಇಲ್ಲಿ ವಿಶೇಷವಾಗಿ ಇಷ್ಟು ದೊಡ್ಡ ಜಾಗ ಇರುವಂಥ ಗಣಪತಿ ದೇವಸ್ಥಾನ ಇದೊಂದೇ ಇರೋದು. ಅದರಲ್ಲೂ ಕೂಡ ಇಲ್ಲಿ ವಿದ್ಯಾಗಣಪತಿ ಎಂದೇ ಸ್ಥಾಪನೆಯಾಗಿರುವಂಥ ಮೂರ್ತಿ ಇದೆ. ಅದರಿಂದ ಇಲ್ಲಿ ವಿಶೇಷವಾಗಿ ಒಂದು ಜನರಿಗೆ ಅಂದಿನ ಕಾಲದಿಂದಲೂ ಇವತ್ತುವರೆಗೂ ಈ ದೇವಸ್ಥಾನ ಕಂಡ್ರೆ, ಈ ದೇವರನ್ನ ಕಂಡ್ರೆ ಒಂದು ವಿಶೇಷವಾದ ಒಂದು ನಂಬಿಕೆ ಇಲ್ಲಿದೆ. ಅದೇ ರೀತಿ ಇಲ್ಲಿ ಅದಲ್ಲದೆ ಜೊತೆಯಲ್ಲಿ ಶಾರದಾದೇವಿ ಹಾಗೂ ಸುಬ್ರಹ್ಮಣ್ಯ ದೇವರು ಕೂಡ ಈ ದೇವಸ್ಥಾನ ಇದೆ. ಅದಲ್ಲದೆ ದೇವಸ್ಥಾನದ ಹಿಂಭಾಗದಲ್ಲಿ ಮಂಜುನಾಥ ಸ್ವಾಮಿ ದೇವಸ್ಥಾನ ಎಂದೇ ಪ್ರಖ್ಯಾತವಾಗಿರುವ ಒಂದು ದೇವಸ್ಥಾನವನ್ನು, ಒಂದು ಶಿವಲಿಂಗವನ್ನು ಇಲ್ಲಿ ನಾವು ಸ್ಥಾಪನೆ ಮಾಡಿದ್ದೀವಿ. ಅದರಲ್ಲೂ ಕೂಡ ಮಂಜುನಾಥ ಸ್ವಾಮಿ ಅಂತ ಪ್ರಖ್ಯಾತ ಆಗಿರೋದು ಕೂಡ ಅಷ್ಟು ತುಂಬ ದೊಡ್ಡ ದೇವಸ್ಥಾನ ಕೂಡ ಇಲ್ಲಿ ಸ್ಥಾಪನೆಯಾಗಿದೆ. ಅದಲ್ಲದೆ ಈ ದೇವಸ್ಥಾನ ಸಾಕಷ್ಟು ಜನರು ಶನಿವಾರ ಸೋಮವಾರ, ಮಂಜುನಾಥ ಸ್ವಾಮಿಗೆ ಸೋಮವಾರ, ಗಣೇಶನಿಗೆ ಶನಿವಾರ ಹಾಗೂ ಸೋಮವಾರ ಭಾರಿ ಜನ ಬರ್ತಾಯಿದ್ದಾರೆ. ವಿಶೇಷವಾಗಿ ಗಣಪತಿ ಹಬ್ಬದ ದಿವಸ ನಾವು ವಿಶೇಷವಾದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಾವಿಲ್ಲಿ ಸುಮಾರು ದಿನಗಳ ನಂತರ ನಾವು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಏಕೆ ನಡೆಸ್ಕೊಂಡು ಬರ್ತಾಯಿದ್ದೀವಿ ಅಂದರೆ, ಇದನ್ನು ನಾವು ವಿದ್ಯಾರಣ್ಯಪುರ ಸಾಂಸ್ಕೃತಿಕ ಕೇಂದ್ರ ಅಂತ ಒಂದು ಹೆಸರು ಮಾಡಿರೋದ್ರಿಂದ ನಾವು ಸಾಂಸ್ಕೃತಿಕ ಕೇಂದ್ರಕ್ಕೆ ಒತ್ತು ಕೊಡ್ತಾಯಿದ್ದೀವಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ಎಲ್ಲ ಸಾರ್ವಜನಿಕವಾಗಿ ಬಂದಿಲ್ಲಿ ಹಾಡುಗಾರಿಕೆ ಆಗಿರ್ಬೋದು, ಭರತನಾಟ್ಯ ಆಗಿರ್ಬೋದು, ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಯಾರೇ ಬಂದು ಕೇಳಿದರೂ ಕೂಡ ಇಲ್ಲಿ ನಾವು ಉಚಿತವಾಗಿ ಸ್ಥಳಾವಕಾಶ ಮಾಡಿಕೊಡ್ತೀವಿ. ಹಾಗೂ ಅವ್ರಿಗೊಂದು ವೇದಿಕೆಯನ್ನು ನಾವು ಸೃಷ್ಟಿ ಮಾಡಿಕೊಡ್ತೀವಿ. ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪ್ರತಿ ಸಲ ಬಂದು ಇಲ್ಲಿ ಭಾಗವಹಿಸ್ತಾರೆ. ಅದಲ್ಲದೆ ನಾವು ನವಮಿ ದಿವಸ ದಸರಾ ಹಬ್ಬದ 9 ದಿವಸಗಳ ಕಾಲ ನಾವು ಈ ದೇವಸ್ಥಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದೀವಿ. ಸಾಕಷ್ಟು ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬರ್ತಾಯಿದ್ದಾರೆ. ಯಾಕೆ ಬರ್ತಾರೆ? ದೇವರಲ್ಲಿ ಒಂದು ನಂಬಿಕೆ, ದೇವರಲ್ಲಿ ಒಂದು ಶಕ್ತಿ ಇದೆ ಅಂತ. ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಬಂದು ದೇವರಿಗೆ ಒಂದು ಅರ್ಪಣೆ ಆಗಿ ಏನಾದರೂ ಒಂದು ಕೇಳಿಕೊಂಡ್ರೆ, ಕೋರಿಕೆ ಅಂತ ಕೇಳಿಕೊಂಡ್ರೆ ಅವರಿಗೆ ಎಲ್ಲ ಕಷ್ಟಗಳು ಇದು ಕೂಡ ಇಲ್ಲಿ ಒಂದು ವಿಶೇಷವಾಗಿದೆ. ನಮಗೂ ಆಗಾಗ ಬಂದು ಹೇಳ್ತಾ ಇದ್ದಾರೆ, ಸರ್ ನಾವು ಈ ದೇವಸ್ಥಾನದಲ್ಲಿ ಈ ಥರ ಕೇಳ್ಕೊಂಡಿದ್ರಿ, ಇದು ಒಳ್ಳೆಯದಾಗಿದೆ, ಅದಕ್ಕೋಸ್ಕರ ನಾವು ಈ ದೇವಸ್ಥಾನಕ್ಕೆ ಏನೋ ಒಂದು ಕಾಣಿಕೆ ಕೊಡಬೇಕು, ಮತ್ತೊಂದು ಮಾಡಬೇಕು, ಏನಾದರೂ ಮಾಡಬೇಕು, ಅನ್ನದಾನ ಮಾಡಬೇಕು, ಪ್ರಸಾದ ಮಾಡಿಸ್ಬೇಕು, ಏನಾದರೂ ಒಂದು ಭಕ್ತಾದಿಗಳು ಬಂದು ಒಂದು ಕೋರಿಕೆ ಇಟ್ಕೊಂಡು ಈ ದೇವಸ್ಥಾನಕ್ಕೆ ಬಂದು ಒಳಿತು ಕಂಡವರು ನೂರಾರು ಜನ, ಸಾವಿರಾರು ಜನ ಇಲ್ಲಿ ಒಳಿತು ಕಂಡಿದ್ದಾರೆ. ಯಾಕಂದರೆ ಇವತ್ತು 40-45 ವರ್ಷಗಳ ಹಳೆಯದು ದೇವಸ್ಥಾನ ಆಗಿರೋದ್ರಿಂದ ಇದಕ್ಕೂ ಕೂಡ ಒಂದು ಎಲ್ಲ ರೀತಿಯಲ್ಲಿ ವೃಕ್ಷಗಳು ಇದ್ದಾವೆ. ಇಲ್ಲಿ ಅರಳಿ ಮರ ಆಗಿರ್ಬೋದು, ಬೇವಿನ ಮರ ಆಗಿರ್ಬೋದು, ಬೆಲ್ಪತ್ರೆ ಮರ ಆಗಿರ್ಬೋದು, ಎಲ್ಲ ವೃಕ್ಷಗಳು ಕೂಡ ಈ ದೇವಸ್ಥಾನದಲ್ಲಿ ಇದ್ದಾವೆ. ಅದಲ್ಲದೆ ಭಕ್ತಾದಿಗಳಿಗೆ ಯಾರಾದರೂ ಮಿಡ್ಲ್ ಕ್ಲಾಸ್ ಅವ್ರಿಗೋಸ್ಕರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ವತಿಯಿಂದ ಒಂದು ಸಮುದಾಯ ಭವನ ಕೂಡ ನಾವು ಮಾಡಿದ್ದೀವಿ. ಇಲ್ಲಿ ಶುಭ ಕಾರ್ಯಕ್ರಮಗಳಿಗೆ ನಾವು ಕಮ್ಮಿ ಬೆಲೆಯಲ್ಲಿ ಅವರಿಗೆ ಬಾಡಿಗೆಯನ್ನು ಕೊಟ್ಟು ನಾವು ಇಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಕೆಲವರು ಬಂದು ಮದುವೆಗಳು, ನಾಮಕರಣಗಳು ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಒಳ್ಳೆಯ ಕಾರ್ಯಕ್ರಮಗಳೆಲ್ಲ ಈ ದೇವಸ್ಥಾನದಲ್ಲಿ ನಡೀತಾ ಇದೆ. ಇಷ್ಟೆಲ್ಲಕ್ಕೂ ಬೇಕಾಗಿರೋದು ದೇವರ ಸತ್ಯ. ಇಲ್ಲಿ ಜನಗಳು ಏನಕ್ಕೆ ಬರ್ತಾರೆ? ಇಲ್ಲೊಂದು ಬಂದರೆ ವಿದ್ಯಾಗಣಪತಿ ಒಂದು ಸತ್ಯ ಇದೆ ಅಂತ ಬರ್ತಾರೆ. ಆ ಸತ್ಯನ ಎಲ್ಲರೂ ತಿಳ್ಕೊಂಡಿದ್ದಾರೆ. ಹೌದು, ಇಲ್ಲೋದ್ರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ರಿಗೂ ಒಳಿತು ಕಂಡಿದ್ದಾರೆ. ಅದಕ್ಕೋಸ್ಕರ ಈ ದೇವಸ್ಥಾನ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ವಿದ್ಯಾರಣ್ಯಪುರದಲ್ಲಿ ಇಷ್ಟು ದೊಡ್ಡ ದೇವಸ್ಥಾನ ಎಲ್ಲೂ ಇಲ್ಲ. ಅಷ್ಟು ದೊಡ್ಡ ದೇವಸ್ಥಾನ ನಮ್ಮ ವಿದ್ಯಾರಣ್ಯಪುರದಲ್ಲಿ ನಮ್ಮದು ಮಾತ್ರ ಇದೆ. ಅದೇ ರೀತಿ ನಮಗೆ ಪ್ರೋತ್ಸಾಹವಾಗಿ ಭಕ್ತಾದಿಗಳಲ್ದಿರ ನಮ್ಮ ಒಂದು ಟ್ರಸ್ಟ್ ಕಮಿಟಿ ಏನಿದೆ ಎಲ್ಲರೂ ಕೂಡ ನನ್ನ ಜೊತೆ ಕೈ ಜೋಡಿಸ್ಬಿಟ್ಟು ನನಗೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಇಷ್ಟು ದೇವಸ್ಥಾನ ಎಲ್ಲ ಇಂಪ್ರೂವ್ ಮಾಡೋದಕ್ಕೆ, ಮುಂದುವರಿಸ್ಕೊಳ್ಳೋದಕ್ಕೆ ಕಾರಣಕರ್ತರು ಕೂಡ ಆಗಿರ್ತಾರೆ. ಅದಲ್ಲದೆ ನಮ್ಮ ಅಧ್ಯಕ್ಷರು ಅಶ್ವಥ್ ಅಂತ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಇಷ್ಟೆಲ್ಲ ಮುಂದುವರೆಯೋದಕ್ಕೆ ಮುಖ್ಯ ಕಾರಣಕರ್ತರು ಅವರು ಕೂಡ ಆಗಿರ್ತಾರೆ. ಅದರಿಂದ ನಮ್ಮ ದೇವಸ್ಥಾನ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ. ಭಕ್ತಾದಿಗಳು ಅಂದಿನ ಕಾಲದಲ್ಲಿ ನೂರಾರು ಜನ ಬರ್ತಾಯಿದ್ರು, ಈಗಿನ ಕಾಲದಲ್ಲಿ ಸಾವಿರಾರು ಜನ ಇಲ್ಲಿ ಭೇಟಿ ಕೊಡ್ತಾಯಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಶಿವರಾತ್ರಿ ಹಬ್ಬದ ದಿವಸ, ಮಹಾಶಿವರಾತ್ರಿ ಪ್ರಯುಕ್ತ ಬೆಳಗಿಂದ ಸಂಜೆವರೆಗೂ ಪ್ರಸಾದ ವಿನಿಯೋಗಗಳು ಇರ್ತದೆ. ಅದಲ್ಲದೆ ಭಕ್ತಾದಿಗಳ ಕೈಯಿಂದನೇ ಸ್ವಹಸ್ತದಿಂದ ದೇವರಿಗೆ ನಾವು ಏನೊಂದು ಹಾಲಿನ ಅಭಿಷೇಕನ ಬೆಳಗಿಂದ ಸಂಜೆವರೆಗೂ ಇಟ್ಕೊಂಡಿರ್ತೀವಿ. ಅದಕ್ಕೋಸ್ಕರ ಭಕ್ತಾದಿಗಳು ಎಷ್ಟೋ ದೂರದಿಂದ ಬರ್ತಾಯಿದ್ದಾರೆ. ಸುಮಾರು ಹೋದ ವರ್ಷವೇ 12,000 ಜನ
ನಿರೀಕ್ಷೆಯಲ್ಲಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ನನಗೆ ಗೊತ್ತಿರೋಂಗೆ ಒಂದು 15ರಿಂದ 20,000 ಜನ ಬರೋ ನಿರೀಕ್ಷೆ ಕೂಡ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಇದು ವಿದ್ಯಾಗಣಪತಿ ಅನ್ನೋದರಿಂದ ನಮ್ಮಲ್ಲಿ ನಮ್ಮ ವಿದ್ಯಾರಣ್ಯಪುರ ಸುತ್ತಮುತ್ತ ಸಾಕಷ್ಟು ಇಲ್ಲಿ ಸ್ಕೂಲುಗಳಿದ್ದಾವೆ, ಕಾಲೇಜುಗಳಿದ್ದಾವೆ. ಎಲ್ಲರೂ ಕೂಡ ಅದರಲ್ಲೂ ಕೂಡ ಮಕ್ಕಳಿಗೆ ಮೊದಲು ಅಕ್ಷರಾಭ್ಯಾಸ ಅಂತ ನಮ್ಮ ದೇವಸ್ಥಾನದಲ್ಲೇ ಬಂದು ಮಾಡಿಸ್ಕೊಂಡು ಹೋಗ್ತಾರೆ. ಕಾರಣ ಏನು ಅಂದರೆ, ಒಂದು ವಿದ್ಯಾಗಣಪತಿ, ಎರಡನೇದು ಶೃಂಗೇರಿ ಶಾರದೆಯೇ ನಮ್ಮ ದೇವಸ್ಥಾನದಲ್ಲಿ ಇದ್ದಾಳೆ. ವಿದ್ಯೆಗೆ ಬೇಕಾಗಿರೋದು ಶಾರದೆ ಹಾಗೂ ವಿದ್ಯಾಗಣಪತಿ, ಈ ಎರಡು ಇರೋದರಿಂದ ನಮ್ಮ ದೇವಸ್ಥಾನದಲ್ಲಿ ಸಾಕಷ್ಟು ಮಕ್ಕಳಿಗೆ ಇಲ್ಲಿ ಬಂದು ಅಕ್ಷರಾಭ್ಯಾಸ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದಲ್ಲದೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಏನು ಕೋರಿಕೆ ಇಟ್ಕೊಂಡು ಬಂದಿರ್ತಾರೆ, ಎಲ್ಲ ಕೆಲವರು ಹೇಳ್ತಾರಲ್ಲ, ಬಂದು ಹೇಳ್ತಾರೆ ನಮಗೆ ಇಲ್ಲಿ ಬಂದು 3 ವಾರ ಈ ಥರ ಪೂಜೆ ಮಾಡಿದೆ, ಆ ಥರ ಪೂಜೆ ಮಾಡಿದೆ, ನನಗೆ 95% ಬಂತು, 99% ಬಂತು, ಇದೆಲ್ಲ ಹೇಳ್ತಾ ಇದ್ದಾರೆ. ಅದರಿಂದ ನಾವು ಅಂದ್ಕೊತೀವಿ, ಈ ದೇವರಲ್ಲಿ ಇಷ್ಟು ಶಕ್ತಿ ಇರೋದ್ರಿಂದನೇ ಇಷ್ಟು ವಿದ್ಯಾರ್ಥಿಗಳು ಇಷ್ಟು ದೊಡ್ಡ ಮಟ್ಟದಾಗ ಬಂದೆ. ಅದರಲ್ಲೂ ಕೂಡ ನಮ್ಮ ವಿದ್ಯಾರಣ್ಯಪುರ ಅಂದರೆ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳೇ ಇದ್ದಾರೆ, ವಿದ್ಯಾವಂತರಿದ್ದಾರೆ. ಅದಕ್ಕೋಸ್ಕರ ಎಲ್ರಿಗೂ ಈ ವಿದ್ಯಾಗಣಪತಿಯಿಂದ ಒಳ್ಳೆಯದಾಗ್ತಾಯಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದಲ್ಲದೆ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಂದಂಥ ಭಕ್ತಾದಿಗಳಿಗೆ ನಾವು ಗೌರಿ ಮತ್ತು ಗಣೇಶ ಪ್ರತಿ ಒಂದು ಭಕ್ತಾದಿಗಳು ಕೂಡ ನಾವು ಅದೊಂದು ಟೋಕನ್ ಮುಖಾಂತರ ಕೊಟ್ಟು ಪ್ರತಿಯೊಬ್ಬರಿಗೂ ನಾವು ಉಚಿತವಾಗಿ ಗೌರಿ ಗಣೇಶನ ಉಚಿತವಾಗಿ ಕೊಡ್ತಿದ್ವಿ. ಅದನ್ನು ಕೂಡ ಒಳ್ಳೆಯದಾಗಿರುವಂಥ ದಾನಿಗಳು ಕೂಡ ಬಂದು ನಮಗೆ ದೇವಸ್ಥಾನ ವತಿಗೆ ಕೊಡ್ತಾರೆ ಗಣೇಶಗಳನ್ನ. ನಾವು ಅದನ್ನು ಭಕ್ತಾದಿಗಳಿಗೆ ಉಚಿತವಾಗಿ ವಿತರಣೆ ಮಾಡ್ತಾಯಿದ್ವಿ.